ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ. ನಮಸ್ಕಾರ. ಇವತ್ತು ನಾನು ಸಾಂಪ್ರದಾಯಿಕವಾದ ವಿಶೇಷವಾದ ಹಳೆ ಕಾಲದ ಸಾಂಬಾರ್ ಬುತ್ತಿ ಮಾಡ್ತಾ ಇದ್ದೀನಿ. ಹಿಂದಿನವರು ಇದನ್ನು ಪ್ರಯಾಣ ಮಾಡುವಾಗ ತಗೊಂಡು ಹೋಗ್ತಾ ಇದ್ರು. ನಮ್ಮ ಅಜ್ಜಿ ನಮ್ಮ ಅಮ್ಮನಿಗೆ ಹೇಳ್ಕೊಟ್ಟಿದ್ರು, ಅಮ್ಮ ನನಗೆ ಹೇಳ್ಕೊಟ್ಟಿದ್ದಾರೆ. ಸಿಂಪಲ್ ಆಗಿರೋಂಥ ರುಚಿಯಾದ ಸಾಂಬಾರ್ ಬುತ್ತಿ. ಟಿಫನ್ ಬಾಕ್ಸಿಗೆ ಹಾಕೋಕ್ಕೆ ಪರ್ಫೆಕ್ಟ್ ರೆಸಿಪಿ. ಪಂಕಜಾಸ್ ವೆಜ್ ಕಿಚನ್ಗೆ ಸ್ವಾಗತ ಸುಸ್ವಾಗತ. ಮೊದಲನೇದಾಗಿ ಅನ್ನ ಮಾಡಿ ಇಟ್ಕೊಳ್ಳೋಣ. ಫಸ್ಟು ಅಕ್ಕಿ ತೊಳೆದು ಕುಕ್ಕರಲ್ಲಿ ವಿಶಿಲ್ ಹಾಕ್ಸೋಣ. ಒಂದು ಹಿಡಿ ಹುಣಸೆ ಹಣ್ಣನ್ನು ನೆನೆಸಿ ತೊಳೆದು ಹುಳಿ ತೆಗೆದಿಟ್ಕೊಳ್ಳೋಣ. 1 ಸ್ಪೂನು ಕೊತ್ತಂಬರಿ, 1 ಸ್ಪೂನು ಕಡಲೆಬೇಳೆ, ಅರ್ಧ ಸ್ಪೂನು ಉದ್ದಿನಬೇಳೆ, ಅರ್ಧ ಸ್ಪೂನು ಜೀರಿಗೆ. ಇವೆಲ್ಲವನ್ನು ಗೋಲ್ಡನ್ ಬ್ರೌನ್ ಆಗೋ ತನಕ ಹುರ್ಕೊಳ್ಳೋಣ. ಸ್ವಲ್ಪ ಕೆಂಪುನೇ ಆಗಬೇಕು, ಆವಾಗ ತುಂಬ ರುಚಿಯಾಗಿ ಬರುತ್ತೆ. ಚೆನ್ನಾಗಿ ಕೈಯಾಡಿ ಹುರ್ಕೊಳ್ಳಿ. ಇದಕ್ಕೆ ಇಷ್ಟೇ ಮಸಾಲೆ, ಇಷ್ಟು ಹಾಕಿದರೆ ಸಾಕು, ತುಂಬ ರುಚಿಯಾಗಿ ಆಗುತ್ತೆ. ನೋಡಿ, ಲೈಟಾಗಿ ಕೆಂಪಾಗಿದ್ದಾವೆ. ಈಗ ಆರಿದ ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಪುಡಿ ಮಾಡ್ಕೊಂಡ್ರೆ ಸಾಕು. ಹುಣಸೆಹಣ್ಣು ಚೆನ್ನಾಗಿ ಹಿಂಡಿ ರಸ ತಗೊಂಡಿದ್ವಲ್ಲ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಕುದಿಸೋಣ. ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕೋಣ. ಬೆಲ್ಲನೂ ನಿಮಗೆ ಬೇಕಂದ್ರೆ ಅಷ್ಟೇ ಹಾಕಿ. ಒಂದು ದೊಡ್ಡ ಪಾತ್ರೆಯಲ್ಲಿ ಎಣ್ಣೆ ಕಾಯೋದಕ್ಕಿಟ್ಟು ಸಾಸಿವೆ, 1 ದೊಡ್ಡ ಬೆಳ್ಳುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಅದನ್ನು ಒಗ್ಗರಣೆಗೆ ಹಾಕಬೇಕು. ನೋಡಿ, ಈ ಥರ ನಮ್ಮ ಹಿಂದಿನ ಕಾಲದವರು ಏನು ಮಾಡಿದ್ರು, ತುಂಬ ಯೋಚನೆ ಮಾಡಿ ಫುಡ್ಡನ್ನು ತಯಾರು ಮಾಡ್ತಾಯಿದ್ರು. ಬೆಳ್ಳುಳ್ಳಿ ಕೆಂಪಾಗೋವರೆಗೂ ಹುರಿಬೇಕು. ಒಣಮೆಣಸಿನ್ಕಾಯಿ, ಕರಿಬೇವು ಒಗ್ಗರಣೆಗೆ ಹಾಕಬೇಕು. ಅರಿಶಿಣ ಹಾಕಿದ ಮೇಲೆ ಕಡಲೆಬೇಳೆ, ಕೊತ್ತಂಬರಿ ಪುಡಿ ಮಾಡಿದ್ವಲ್ಲ ಅದನ್ನು ಹಾಕಬೇಕು. ಜೊತೆಗೆ 1 ಸ್ಪೂನು ಖಾರ ಪುಡಿನೂ ಹಾಕಬೇಕು. ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ಸ್ಟವ್ ಆಫ್ ಮಾಡಿದರೆ ಸಾಕು. ಸ್ವಲ್ಪ ರುಚಿಗೆ ಉಪ್ಪು, ಹುಣಸೆ ಹುಳಿ ಕುದಿಸುವಾಗ ಸ್ವಲ್ಪ ಉಪ್ಪು ಹಾಕಿರ್ತೀವಿ, ಅದಕ್ಕೋಸ್ಕರ. ನೋಡಿ, ಒಗ್ಗರಣೆ ಪಾತ್ರೆಗೆ ಅನ್ನ ಹಾಕಿ ತುಂಬ ಉದ್ರಾಗಿ ಆಗಬೇಕು ಅಂತ ಇಲ್ಲ, ಯಾಕೆಂದರೆ ಬುತ್ತಿ ಆಗಿರೋದ್ರಿಂದ ಸ್ಮೂತಾಗಿರೋಂಥ ರೈಸು. ಹಾಗಾಗಿ ಚಿಕ್ಕ ಮಕ್ಕಳಿಗೆ ದೊಡ್ಡವ್ರಿಗೆ ತುಂಬ ಚೆನ್ನಾಗಾಗುತ್ತೆ. ಇದು ಮಾಡೋದು ಈಸಿ, ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ, ತುಂಬ ರುಚಿಯಾಗಿರುತ್ತೆ. ಹುಣಸೆ ಹುಳಿ ಹಾಕೋದ್ರಿಂದ ಒಂದು ಚೆನ್ನಾಗಿರುತ್ತೆ. 2 ಸ್ಪೂನು ಕುರುಶೆಣ್ಣೆ ಪುಡಿ ಹಾಕ್ತಾ ಇದ್ದೀನಿ ಇಲ್ಲಿ. ಅದು ತುಂಬ ಚೆನ್ನಾಗಿರುತ್ತೆ, ಇದಕ್ಕೆ ರುಚಿ ಕೊಡುತ್ತೆ ತುಂಬ ಚೆನ್ನಾಗಿರೋ ಅಂತ. ನೋಡಿ, ಕುರುಶೆಣ್ಣೆ ಪುಡಿ ಹಾಕಿ ಆಮೇಲೆ ಈಗ ಹುಣಸೆ ಹುಳಿನ ಮೇಲೆ ಹಾಕಿ ಕೈ ಆಡಬೇಕು. ಈ ಥರ ಮೇಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು ಸಣ್ಣ ಹಿಡಿ ಹುಣಸೆಹಣ್ಣಿನ ರಸ ಇದಕ್ಕೆ ಸಾಕಾಗುತ್ತೆ. 1 ಪಾವು ಅಕ್ಕಿ ಅನ್ನ ಮಾಡಿದರೆ ಇದು ಪೂರ್ತಿ ಕರೆಕ್ಟಾಗಿ ಆಗುತ್ತೆ. ನಮ್ಮ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇದನ್ನು. ನೋಡಿದ್ರೆ ಎಷ್ಟು ಈಸಿಯಾಗಿ ರೆಡಿ ಆಯಿತು ಅಂತ. ಕುಕ್ಕರಲ್ಲಿ ಅನ್ನ ವಿಶಿಲ್ ಹಾಕೋದಷ್ಟೇ, ಅಷ್ಟರೊಳಗೆ ಅದು ವಿಶಿಲ್ ಕೂಗಿ ಆರೋದ್ರೊಳಗೆ ಒಗ್ಗರಣೆ ರೆಡಿ ಮಾಡ್ಕೋಬೋದು. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನೋಡಿ, ರುಚಿಯಾದ ಸಾಂಬಾರ್ ಬುತ್ತಿ ರೆಡಿ ಆಯಿತು. ಇದು ಸಾಂಪ್ರದಾಯಿಕವಾದ ಅಜ್ಜಿ ಕಾಲದ ತಿಂಡಿ ಅಂತಲೂ ಟ್ರಾವೆಲಿಂಗ್ ಬುತ್ತಿ ಅಂತಲೂ ಹೇಳ್ಬೋದು. ಅಷ್ಟೇ ಸೂಪರಾಗಿರುತ್ತೆ. ನೀವು ಗೆಸ್ಟ್ ಬಂದಾಗ ಮಾಡಿಕೊಡಿ, ಬೇಕಾದ್ರೆ ಎಷ್ಟು ಖುಷಿ ಪಡ್ತಾರೆ ಅಂದರೆ ಅಷ್ಟು ಖುಷಿ ಪಡ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಹೇಳಿ. ಸೂಪರಾಗಿರುತ್ತೆ. ಮಕ್ಕಳು ಇಷ್ಟಪಟ್ಟೇ ಪಡ್ತಾರೆ, ಮತ್ತೆ ಮಾಡ್ಕೊಡಮ್ಮ ಅಂತ ಕೇಳ್ತಾರೆ. ಈ ಥರ ಚಿಕ್ಕ ಉಂಡೆ ಮಾಡಿಕೊಟ್ರೆ ಮಕ್ಕಳಿಗೆ ಅಟ್ರಾಕ್ಷನ್ನೂ ಆಗುತ್ತೆ, ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ನಾನು ಮಾಡಿದ ರೆಸಿಪಿ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಧನ್ಯವಾದಗಳು. ಮತ್ತೆ